ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ 1 lakh rupees ವುಡನ್ ಪಿಗ್ಗಿ ಬ್ಯಾಂಕ್ ಅಂದ್ರೆ ಗೋಲ್ಕುತ್ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡಿದೀನಿ. ಈ ವುಡನ್ ಬಾಕ್ಸ್ ಕ್ವಾಲಿಟಿ ಹೇಗಿರುತ್ತೆ, ಯಾವ್ದನ್ನ ತಗೋಬೇಕು, ಯಾವ್ದನ್ನ ತಗೋಬಾರ್ದು, ಈ ಬಾಕ್ಸ್ ಗಳದ್ದು ರೇಟ್ ಎಲ್ಲ ಎಷ್ಟೆಷ್ಟಿರುತ್ತೆ, ಮತ್ತೆ ಯಾವ್ದ್ರಲ್ಲಿ ಇದನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೈಲ್ ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ತೋರಿಸ್ತಿದ್ದೀನಿ ಅಂತ ಅಂದ್ರೆ, ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು 1 ಲಕ್ಷ ರೂಪಾಯಿಂದು ಪಿಗ್ಗಿ ಬ್ಯಾಂಕ್. ಏನು ಈ ಪಿಗ್ಗಿ ಬ್ಯಾಂಕ್ ಅಂತ ಅಂದ್ರೆ, ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಒಂದು ಗೋಲ್ಕುತ್ ತರ ಇದ್ರಲ್ಲಿ ಮನಿನ ಸೇವ್ ಮಾಡಿ ಇಟ್ಕೋತಿದ್ವಿ. ಅದೇ ತರ ಇವಾಗ ಒಂದು ಹೊಸ ವುಡ್ ಅಲ್ಲಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಯಾವ ತರ ಇರುತ್ತಪ್ಪ ಅಂತ ಅಂದ್ರೆ, ಅದು ಈ ತರ ಇರುತ್ತೆ. ಇದನ್ನ ನಾನು ಮೀಶೋದಲ್ಲಿ ತಗೊಂಡಿದ್ದು 250-300 ರುಪೀಸ್ ಇದೆ ಅಷ್ಟೇನೆ. ಇದಕ್ಕೆ ಇದ್ರಲ್ಲಿ ಏನು ವಿಶೇಷತೆ ಅಂತ ಅಂದ್ರೆ, ಇದ್ರಲ್ಲಿ ಅಪ್ ಟು 1 lakh rupees ತನಕ ನೀವು ಸೇವ್ ಮಾಡಬಹುದು. ಈ ಮ್ಯಾಜಿಕ್ ಬಾಕ್ಸ್ ಅಲ್ಲಿ 1 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಎಲ್ಲ ವೈರಲ್ ಆಗಿತ್ತು. ಹೇಗ್ 1 ಲಕ್ಷ ರೂಪಾಯಿ ಸಿಗುತ್ತೆ ಈ ಮ್ಯಾಜಿಕ್ ಬಾಕ್ಸ್ ಇಂದ ಅಂತ ಅಂದ್ರೆ, ಈ ಮ್ಯಾಜಿಕ್ ಬಾಕ್ಸ್ ಒಳಗಡೆ ಅಂದ್ರೆ ಇಲ್ಲಿ ಪಾರ್ಟಿಷನ್ ಕೊಟ್ಟಿರ್ತಾರೆ ನಿಮಗೆ. ಈ ಪಾರ್ಟಿಷನ್ ಅಲ್ಲಿ ಇದಕ್ಕೆ ನೀವು ಮನಿನ ಹಾಕ್ಬೇಕು. ಇದ್ರಲ್ಲಿ ನೀವು ಒಂದು ಮಾರ್ಕರ್ ತರ ಪೆನ್ ಬರುತ್ತಲ್ಲ, ಅದನ್ನ ಇಟ್ಕೋಬೇಕು. ಎಷ್ಟು ನೀವು 100 ಹಾಕ್ತೀರಾ, 50 ರುಪೀಸ್ ಹಾಕ್ತೀರಾ, 500 ರುಪೀಸ್ ಹಾಕ್ತೀರಾ, ಎಷ್ಟು ಅಮೌಂಟ್ ಹಾಕ್ತೀರಾ, ಇಲ್ಲಿ ಅಮೌಂಟ್ ಗಳನ್ನ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿಗೆ ನೀವು ಟಿಕ್ ಮಾಡಿ ಅಲ್ಲಿಗೆ ಅಮೌಂಟ್ ನ ಹಾಕ್ಬೇಕು. ಅದೇ ರೀತಿ ನೀವು ಇಲ್ಲಿ ಬರ್ದಿರಾ ಅಂತ ಎಲ್ಲಾ ಅಮೌಂಟ್ ಗಳಿಗೂ ಹಾಕಿ ಲಾಸ್ಟ್ ಅಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಅದಕ್ಕೋಸ್ಕರನೇ ಇದು 1 ಲಕ್ಷ ರೂಪಾಯಿಂದು ಪಿಗ್ಗಿ ಬ್ಯಾಂಕ್ ಅಂದ್ರೆ ಮ್ಯಾಜಿಕ್ ಬಾಕ್ಸ್ ಅಂತ ಹೇಳ್ತಾರೆ. ಕೆಲವೊಬ್ಬೊಬ್ಬರಿಗೆ ಈ ತರ ಗೋಲ್ಕದಲ್ಲಿ ದುಡ್ಡನ್ನ ಸೇವ್ ಮಾಡ್ಬೇಕು ಅನ್ನೋದಿರುತ್ತೆ. ಆ ಹಳೆ ಕಾಲದ ಗೋಲ್ಕಕ್ಕೂ ಇದಕ್ಕೂ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಅದ್ರಲ್ಲಿ ನೀವ್ ಎಷ್ಟು ಅಮೌಂಟ್ ಹಾಕ್ತೀರಾ ಅನ್ನೋದು ಗೊತ್ತಾಗಲ್ಲ. ಇದ್ರಲ್ಲಿ ನೀವ್ ಎಷ್ಟು ಅಮೌಂಟ್ ಹಾಕ್ತೀರಾ ಅನ್ನೋದು ಆರಾಮಾಗಿ ಗೊತ್ತಾಗುತ್ತೆ, ಯಾಕೆಂದ್ರೆ ಇಲ್ಲೆಲ್ಲ ಟಿಕ್ ಮಾಡ್ತೀವಲ್ಲ, ಹಾಗಾಗಿ. ನೀವೇ ನೋಡ್ತಿದ್ದೀರಲ್ವಾ, ಇಲ್ಲಿ 3 ಕಲೆಕ್ಷನ್ಸ್ ನ ಇಟ್ಟಿದೀನಿ ಮ್ಯಾಜಿಕ್ ಬಾಕ್ಸ್ ಅಲ್ಲೇನೆ. ಪ್ರಾಡಕ್ಟ್ ಗಳನ್ನ ಎಲ್ಲಿಂದ ತರಿಸಿದೀನಿ ಅಂತಂದ್ರೆ, ಇದು ನೋಡಿ ಮೀಶೋದಲ್ಲಿ ತರಿಸಿದ್ದು. 250 ರುಪೀಸ್ ಇಂದ 300 ಒಳಗಡೆ ಈ ಪ್ರಾಡಕ್ಟ್. ಇದು ಅಮೆಝಾನ್ ಅಲ್ಲಿ ತರಿಸಿದ್ದು 300 ರುಪೀಸ್. ಅಮೆಝಾನ್ ಅಲ್ಲಿ ಈ ತರದ್ದು ಸಿಗುತ್ತೆ, ಈ ತರದ್ದು ಸಿಗುತ್ತೆ. ಮೀಶೋದಲ್ಲೂ ಕೂಡ ಈ ತರದ್ದು ಸಿಗುತ್ತೆ, ಈ ತರದ್ದು ಸಿಗುತ್ತೆ. ಇದು ಕಸ್ಟಮೈಸ್ ಮಾಡ್ಸಿರೋದು, ಅಂದ್ರೆ ಒಂದು ಪ್ರೈವೇಟ್ ಶಾಪ್ ಗಳಿಂದ ಕಸ್ಟಮೈಸ್ ಮಾಡಿ ತರಿಸಿರೋದು. ಎಲ್ಲಾದ್ರದ್ದು ಡಿಫ್ರೆನ್ಸ್ ಯಾವ್ಯಾವ ತರ ಇರುತ್ತೆ, ಹೇಗೆ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೈಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಪ್ರಾಡಕ್ಟ್ ನಾನು ಅವಾಗ್ಲೇ ಹೇಳಿದ್ನಲ್ಲ, ಮೀಶೋದಲ್ಲಿ ಆರ್ಡರ್ ಮಾಡಿದ್ದು 270 ರುಪೀಸ್ ಅಥವಾ 250 ರುಪೀಸ್ ಅನ್ಸುತ್ತೆ. ಇದು ಹೇಗಿರುತ್ತಪ್ಪ ಅಂದ್ರೆ, ಇಲ್ಲಿ ಒಂದು ಮನಿನ ಹಾಕೋದಿರುತ್ತೆ ಅಮೌಂಟ್ ನ. ಇದು ಒಂದು ಮಾರ್ಕರ್ ಇಡೋದಿರುತ್ತೆ. ಇದ್ರಲ್ಲಿ ಮಾರ್ಕರ್ ಕೊಟ್ಟಿರ್ಲಿಲ್ಲ, ನೀವು ಚೆಕ್ ಮಾಡಿ ನೋಡ್ಕೋಬೇಕು. ಯಾವ್ದ್ರಲ್ಲಿ ಮಾರ್ಕರ್ ಇರುತ್ತೆ ಅದನ್ನ ನೀವು ತಗೋಬೇಕು, ಅಥವಾ ಮಾರ್ಕರ್ ಹೊರಗಿಂದ ತಗೋತೀನಿ ಅಂದ್ರೂ ಪರವಾಗಿಲ್ಲ. ಇದ್ರ ಮೇಲ್ಗಡೆ ಈ ರೀತಿ ಅಮೌಂಟ್ ನ ಮೆನ್ಷನ್ ಮಾಡಿರ್ತಾರೆ. ಮಾರ್ಕರ್ ಇಂದ ನೀವು ಈ ಅಮೌಂಟ್ ನ ಹಾಕಿದಾಗ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೀವೀಗ 500 ರುಪೀಸ್ ಹಾಕ್ತೀರಾ ಅನ್ಕೊಳ್ಳಿ, ಇಲ್ಲಿ ಬರ್ದೆ ಅಲ್ವಾ ನೋಡಿ, ಇದನ್ನ ಅಳ್ಸಕ್ ಆಗಲ್ಲ. ಅಳ್ಸಕ್ಕೆ ಸ್ವಲ್ಪ ಕಷ್ಟ, ಅಂದ್ರೆ ಒಂದೇ ಟೈಮ್ ಯೂಸ್ ಮಾಡ್ಕೊಳಕ್ ಆಗುತ್ತೆ ಇದನ್ನ. ಇದ್ರಲ್ಲಿ ನೀವು ನೋಡ್ಕೋಬೇಕು, ಒಂದೇ ಸೈಡ್ ಬರ್ದಿದ್ಯಾ ಈ ರೀತಿ, ಅಥವಾ 2 ಸೈಡ್ ಬರ್ದಿದ್ಯಾ ಅಂತ. 2 ಸೈಡ್ ಬರ್ದಿದ್ರೆ ನೀವು 2 ಸಲ ಇದ್ರಲ್ಲಿ 1 ಲಕ್ಷ ರೂಪಾಯಿನ ಮಾಡ್ಕೋಬಹುದು, ಮತ್ತೆ ಇದ್ರಲ್ಲೂ 1 ಲಕ್ಷ ರೂಪಾಯಿನ ಸೇವ್ ಮಾಡ್ಕೋಬಹುದು. 2 ಸೈಡ್ ಇದ್ರೆ ನೀವು 2 ವರ್ಷ ಯೂಸ್ ಮಾಡ್ಕೋಬಹುದು. ಒಂದೇ ಸೈಡ್ ಬರ್ದಿದ್ರೆ ಬರೀ ಒಂದೇ ಟೈಮ್ ಯೂಸ್ ಮಾಡಕ್ ಆಗುತ್ತೆ, ಯಾಕೆಂದ್ರೆ ಇದ್ರಲ್ಲಿ ಅಳ್ಸಕ್ ಆಗಲ್ಲ, ಕಷ್ಟ ತುಂಬಾ ಅಳ್ಸಕ್ಕೆ. ವುಡ್ ಅಲ್ವಾ ಇದು, ವುಡ್ ಮೇಲೆ ಬರೆಯೋದ್ರಿಂದ. ಇದನ್ನ ಹೇಗ್ ಓಪನ್ ಮಾಡಿ ಮನಿನ ತಗೊಳ್ಳೋದು ಅಂದ್ರೆ, ಕಂಪ್ಲೀಟ್ ಆಗಿ ಇದನ್ನ ಈ ರೀತಿ ಓಪನ್ ಮಾಡ್ಬೇಕು. ಇಲ್ಲಿ ಸೇರ್ಸಿದಾರಲ್ಲ ಇಲ್ಲಿ 2 ಕಡೆ ಈ ರೀತಿ ಓಪನ್ ಮಾಡಿನೇ ನೀವು ಅಮೌಂಟ್ ನ ತೆಗಿಬೇಕು. ಮತ್ತೆ ಸೇರಿಸ್ಕೊಂಡು ಇನ್ನು ಉಳಿದಿರೋ ಈ ಸೈಡ್ ಅಲ್ಲಿ ಫಿಲ್ ಮಾಡ್ಕೋಬೇಕು. ತುಂಬಾ ಇರುತ್ತೆ, ನೋಡ್ಕೋಬೇಕು ನೀವು ತಗೊಳಕ್ಕೂ ಮುಂಚೆ 2 ಸೈಡ್ ಇದೆಯಾ, 1 ಸೈಡ್ ಇದೆಯಾ ಅಂತ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಇದನ್ನ ಅಮೆಝಾನ್ ಇಂದ ತರಿಸ್ದೆ. ಇದ್ರಲ್ಲಿ ಏನು ಡಿಫ್ರೆನ್ಸ್ ಇದೆಯಪ್ಪ ಅದಕ್ಕೂ ಇದಕ್ಕೂ ಅಂತ ಹೇಳೋದಾದ್ರೆ, ಇದನ್ನ ನೋಡಿ, ಇಲ್ಲೂ ದುಡ್ಡು ಹಾಕದ್ ಕೊಟ್ಟಿದ್ದಾರೆ, ಇಲ್ಲೂ ಹಾಕದ್ ಕೊಟ್ಟಿದ್ದಾರೆ. ಈ ತರ ದೊಡ್ಡದಿರೋದನ್ನ ತಗೋಬೇಡಿ ಅಂತ ತೋರ್ಸಕ್ಕೆ ತರ್ಸಿದ್ದನ್ನ. ಯಾಕಪ್ಪ ಅಂದ್ರೆ ನೋಡಿ, ಇಲ್ಲಿ ಆರಾಮಾಗಿ ನೀವು ಹಾಕಿದ ಮನಿನ ಹಿಂಗೆ ಕೈಯಲ್ಲೇನೆ ಹಿಂಗ್ ಮಾಡ್ಕೊಂಡು ತಗೋಬಿಡ್ಬೋದು, ಅಷ್ಟು ಈಸಿಯಾಗಿ ಇದೆ. ನೀವು ಪೆನ್ ಮಾರ್ಕರ್ ನ ಇಲ್ಲಿ ಇಟ್ಕೋಬಹುದು. ಇಲ್ಲಿ ಮನಿ ಹಾಕಕ್ ಒಂದು ಪಾರ್ಟಿಷನ್ ಕೊಟ್ಟಿದ್ದಾರೆ.
ಇದ್ರಲ್ಲಿ ಬರೀ ಒಂದೇ ಸೈಡ್ ಬರ್ದಿದ್ದಾರೆ ನೋಡಿ. ನೀವು ಎರಡ್ ಮೂರ್ ಸಲ ಯೂಸ್ ಮಾಡ್ತೀರಾ ಇದನ್ನ ಅಂದ್ರೆ ಒಂದ್ಸಲ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಒಂದ್ಸಲ ಯೂಸ್ ಮಾಡ್ಬೇಕು ಅಂದ್ರೆ ಈ ತರದ್ದು ಬೆಸ್ಟ್ ಅಲ್ಲ. ಯಾಕಪ್ಪ ಅಂದ್ರೆ ನೋಡಿ, ಇದು ಒಂದೇ ಸಲ ಕೊಟ್ಟಿರೋದ್ರಿಂದ ಒಂದೇ ಸಲಕ್ಕೆ ದುಡ್ಡೆಲ್ಲ ಹಾಕಿ ತಗೊಂಡಾದ್ಮೇಲೆ ಇದು ವೇಸ್ಟ್ ಆಗೋಗುತ್ತೆ. ಹಾಗಾಗಿ ಆದಷ್ಟು ಈ ತರದನ್ನ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಈ ತರ ಹೋಲ್ ಇರೋದು ಮತ್ತೆ ಒಂದೇ ಕಡೆ ಬರ್ದಿರೋದು ಆ ತರದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇದು 300 ರುಪೀಸ್. ಇದೂನು ಅಷ್ಟೇನೆ, ಮೀಶೋದಲ್ಲೂ ಕೂಡ ಈ ತರದ್ ಇರುತ್ತೆ, ನೋಡಿ ಚೆಕ್ ಮಾಡಿ, ಈ ರೀತಿ ತಗೋಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರುತ್ತಲ್ಲ ಈ ತರ ಫೋಟೋ ಹಾಕ್ಸ್ಕೊಳ್ಳೋದು ಮತ್ತೆ ಹಿಂದೆ ನೇಮ್ ಬರ್ಸ್ಕೊಳ್ಳೋದು. ನಾನು ಇದನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಹಾರ್ಟ್ ಬೀಟ್ ಅಂತಿದೆ ಅದ್ರಲ್ಲಿ ಆರ್ಡರ್ ಮಾಡಿದೆ. ನನ್ಗೆ ಇನ್ಸ್ಟಾಗ್ರಾಮ್ ಪೇಜ್ ಗಳಲ್ಲಿ ಆರ್ಡರ್ ಮಾಡಕ್ ಭಯ. ಯಾಕೆಂದ್ರೆ ಹೇಗ್ ಕಳಿಸ್ತಾರೋ ಅಥವಾ ಮೋಸ ಮಾಡ್ತಾರೋ ಏನು ಅಂತ ರಿವ್ಯೂ ಎಲ್ಲ ಚೆಕ್ ಮಾಡಿ, ಫಾಲೋವರ್ಸ್ ರಿವ್ಯೂ ಎಲ್ಲ ಚೆಕ್ ಮಾಡಿ ವಾಟ್ಸಪ್ ಅಲ್ಲಿ ಅವರು ನಂಬರ್ ಕೊಟ್ಟಿರ್ತಾರೆ ಒಂದು, ಅದ್ರಲ್ಲಿ ಅವರಿಗೆ ಮೆಸೇಜ್ ಮಾಡಿದ್ರೆ ಅವರು ಮೆಸೇಜ್ ನೋಡಿ ನಮಗೆ ಯಾವ ತರ ಬೇಕು ಏನು ಅಡ್ರೆಸ್ ಎಲ್ಲ ಕೇಳ್ಕೊಂಡು ಯಾವ ತರ ಕೇಳ್ತೀವೋ ಆ ರೀತಿನೇ ಮಾಡ್ಕೊಡ್ತಾರೆ. ಇದಕ್ಕೆ ನಾನು 500 ರುಪೀಸ್ ಕೊಟ್ಟೆ. ಏನಪ್ಪ ವಿಶೇಷ ಇದ್ರಲ್ಲಿ ಅಂತ ಅಂದ್ರೆ ಇದಕ್ಕೂನು ಅಂತ ಅಂದ್ರೆ ನಮಗೆ ಯಾವ್ದು ಫೋಟೋ ಬೇಕು ಅದನ್ನ ಹಾಕಿಸ್ಕೋಬಹುದು. ಮತ್ತೆ ಇದ್ರಲ್ಲಿ ನೋಡಿ, ನಿಮಗೆ ಈ ಮೀಶೋದಲ್ಲಿ ಅಮೆಝಾನ್ ಅಲ್ಲಿ ಎಲ್ಲ ಆರ್ಡರ್ ಮಾಡಿರ್ತೀವಲ್ಲ ಅದ್ರಲ್ಲಿ ಸಿಂಗಲ್ ಲೇಯರ್ ಇದೆ. ಇಲ್ಲಿ ಸ್ವಲ್ಪ ಗ್ರಿಪ್ಪಿಗೆ ಆಗ್ಲಿ ಕ್ವಾಲಿಟಿನೇ ಆಗ್ಲಿ ಸಿಂಗಲ್ ಲೇಯರ್ ಇದೆ. ಇದ್ರಲ್ಲಿ ನೋಡಿ ಡಬಲ್ ಲೇಯರ್ ಮಾಡಿದ್ದಾರೆ. ಈ ತರ ಡಬಲ್ ಲೇಯರ್ ಮಾಡಿದ್ದಾರೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಅಮೌಂಟ್ ಹಾಕೋದನ್ನ ತುಂಬಾ ದೊಡ್ಡ ಮಾಡಿಲ್ಲ, ಸ್ವಲ್ಪ ಸಣ್ಣದಾಗೆ ಮಾಡಿದ್ದಾರೆ. ಈ ತರ ಇದ್ರೆ ಯಾರು ಈಸಿಯಾಗಿ ತಗೊಳಕ್ ಆಗಲ್ಲ. ಮತ್ತೆ ಮಾರ್ಕರ್ ಈ ತರ ಇರೋದಿರುತ್ತೆ. ಇದ್ರಲ್ಲಿ ಹಿಂದೆ ಈ ತರ ನಮ್ದು ಅಮೌಂಟ್ ಎಷ್ಟ್ ಹಾಕ್ತಿವಿ, ನಾನು ಇದನ್ನ ತಗೊಂಡು ಆಲ್ರೆಡಿ 1 ವೀಕ್ ಮೇಲ್ ಆಯ್ತು. ಹಾಗಾಗಿ ನಾವು ಆಲ್ರೆಡಿ ಅಮೌಂಟ್ ಹಾಕಿದೀನಲ್ಲ ಅದಷ್ಟನ್ನು ಮಾರ್ಕ್ ಮಾಡಿಟ್ಟಿದೀನಿ. ಇದು ಗ್ಲಾಸ್ ತರ ಅಕ್ರೈಲಿಕ್ ಫಿನಿಶ್ ಅಂತ ಸ್ವಲ್ಪ ಗ್ಲಾಸ್ ಫಿನಿಶಿಂಗ್ ತರ ಬರುತ್ತೆ. ಇದ್ರಲ್ಲಿ ಏನಪ್ಪಾ ಬೆನಿಫಿಟ್ ಅಂತ ಅಂದ್ರೆ ನೋಡಿ, ಇವಾಗ ಈ ಮಾರ್ಕರ್ ಅಲ್ಲಿ ನಾನು ಈಗ ಎಲ್ಲಾದ್ರೂ ಒಂದ್ ಕಡೆ ಈಗ ಅಮೌಂಟ್ ನಾನು 500 ಹಾಕ್ತಿದೀನಿ ಅಂದ್ರೆ 500 ಹಾಕ್ತೀನಲ್ವಾ, ಹಾಕಾದ್ಮೇಲೆ ಇವಾಗ ಕಂಪ್ಲೀಟ್ ನನ್ಗೆ 1 lakh rupees ಸಿಕ್ತು ಎಲ್ಲ ಆಯ್ತು ಅಂದ್ಮೇಲೆ ಇದನ್ನ ಮತ್ತೆ ಈ ರೀತಿ ರಬ್ ಮಾಡ್ಬೋದು. ಈ ತರ ರಬ್ ಮಾಡ್ಕೋಬಹುದು. ದುಡ್ಡು ಆದ್ಮೇಲೆ ಇದನ್ನೇನ್ ಹೊಡಿಬೇಕಾ ಏನ್ ಮಾಡ್ಬೇಕು ಈ ತರದ್ರಲ್ಲಿ ಅಂತ ಅಂದ್ರೆ ನೋಡಿ, ಈ ತರ ಹಿಂದ್ಗಡೆನೆ ಈ ರೀತಿ ಸ್ಕ್ರೂ ಕೊಟ್ಟಿರ್ತಾರೆ. 2 ಸ್ಕ್ರೂ ಕೊಟ್ಟು ಈ ತರ ಅಟ್ಯಾಚ್ ಮಾಡಿರ್ತಾರೆ. ನೀವು ಈ ಸ್ಕ್ರೂಗಳನ್ನ ಓಪನ್ ಮಾಡಿದ್ರೆ ಇಲ್ಲಿಂದ ನೀವು ಹಾಕಿರೋ ಅಂತಹ ಅಮೌಂಟ್ ನ ತಗೋಬಹುದು. ಎಲ್ಲಾ ತರದ್ದು ಎಲ್ಲಾ ಈಗ ಕಸ್ಟಮೈಸ್ ಮಾಡ್ತಾರಲ್ಲ ಅಲ್ಲೂ ಎಲ್ಲಾ ಕಡೆನೂ ಸ್ವಲ್ಪ ಈ ತರದ್ರಲ್ಲೇ ಮಾಡ್ಕೊಡ್ತಾರೆ. ನೋಡಿ ಮಾಡಿಸ್ಕೋಬೇಕು ನೀವುನು, ಯಾವ್ದು ಚೆನ್ನಾಗಿದೆ ರಿವ್ಯೂಸ್ ಎಲ್ಲ ನೋಡಿ ಮತ್ತೆ ಅವ್ರದ್ದು ಫೋಟೋಗಳು ಹಾಕಿರ್ತಾರಲ್ಲ ಅದ್ರಲ್ಲಿ ನೋಡಿ ತಗೋಬೇಕು. ಈ ತರದ್ದೇನ್ ಬೇಡ ನಮಗೆ ಅಂತ ಅಂದವರು ಜಸ್ಟ್ ಈ ತರನು ತಗೋಬಹುದು. ಬಟ್ ಕ್ವಾಲಿಟಿ ನೀವು ತುಂಬಾ ವರ್ಷ ಯೂಸ್ ಮಾಡ್ತೀನಿ ಅಂದ್ರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. 300 250ಗೆಲ್ಲ 200ಗೆಲ್ಲ ಸಿಗೋದ್ರಿಂದ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಇನ್ನೊಂದ್ ಬೆನಿಫಿಟ್ಸ್ ಏನಪ್ಪಾ ಇದ್ರಿಂದ ಅಂತ ಅಂದ್ರೆ ನೀವು ಫೋಟೋ ಹಾಕ್ಸಿರ್ತೀರಲ್ಲ ಈ ರೀತಿ ಈ ಶೋ ಕೇಸ್ ಎಲ್ಲಾದ್ರೂ ಆಗಿರ್ಬೋದು, ಟಿವಿ ಸ್ಟ್ಯಾಂಡ್ ಹತ್ರ ಆಗಿರ್ಬೋದು, ಇಟ್ರೆ ಚೆನ್ನಾಗೂ ಕಾಣಿಸುತ್ತೆ. ಇದು ಒಳ್ಳೆ ಫೋಟೋ ಫ್ರೇಮ್ ರೀತಿ ಕಾಣಿಸುತ್ತೆ. ನೋಡಿ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ರೀತಿ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರಲ್ಲಿ ನಿಮಗೆ 1 lakh rupees ಅಂತಾನೆ ಅಲ್ಲ, 10,000ದಿಂದನೂ ಸ್ಟಾರ್ಟ್ ಆಗುತ್ತೆ. 10,000 ಒಂದಿದೆ, 50,000 ಒಂದಿದೆ, ಮತ್ತೆ 1 lakh rupees ಇದೆ. ಈ 1 lakh rupees ನೀವು 1 ವರ್ಷದಲ್ಲಿ ಫಿಲ್ ಮಾಡ್ಬೇಕು ಅಂದ್ರೆ ತಿಂಗಳಲ್ಲಿ ನೀವು ಅಟ್ಲೀಸ್ಟ್ 8,000 ಆದ್ರೂ ಅಮೌಂಟ್ ತುಂಬಬೇಕು. ತುಂಬಾ ಯೂಸ್ಫುಲ್ ಇರುತ್ತೆ ಇದರಿಂದ. ಯಾಕಪ್ಪ ಅಂತ ಅಂದ್ರೆ ಇವಾಗ ಏನಾದ್ರೂ ಒಂದು ವೆಹಿಕಲ್ ತಗೋಬೇಕು 1 lakh rupees ಅಲ್ಲಿ, ಸ್ಕೂಟಿ ಬೈಕ್ ಆ ತರದ್ದು ಸಡನ್ ಆಗಿ ದುಡ್ಡು ಅಡ್ಜಸ್ಟ್ ಆಗಿಲ್ಲ, ಅಟ್ಲೀಸ್ಟ್ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅದನ್ನ ಆಗ್ತಾ ಬಂದ್ರೆ 50,000 ಆಗ್ಲಿ 10,000 ಆಗ್ಲಿ ನಿಮಗೆ ಸಡನ್ ಆಗಿ ಅಮೌಂಟ್ ಸಿಗುತ್ತೆ. ಹಳೆ ಗೋಲ್ಕ್ಗಳಿದ್ವಲ್ಲ ಅದಕ್ಕೂ ಈ 1 lakh rupees ಗೋಲ್ಕಕ್ಕೂ ಡಿಫ್ರೆನ್ಸ್ ಆಲ್ರೆಡಿ ಅವಾಗ್ಲೇ ಹೇಳ್ದೆ. ಯಾರಿಗೆ ಕ್ಯೂರಿಯಾಸಿಟಿ ಇಲ್ಲ ನನಗೆ ಏನು ಇಲ್ಲ ಎಷ್ಟು ಅಮೌಂಟ್ ಆದ್ರೂ ಪರವಾಗಿಲ್ಲ ಅಂತ ಅಂದವರು ಮಾಮೂಲಿ ಈ ತರ ಗೋಲ್ಕನೇ ನೀವು ಯೂಸ್ ಮಾಡ್ಬೋದು ಇದಕ್ಕೆ ಇನ್ವೆಸ್ಟ್ ಮಾಡೋದ್ಕಿಂತ. ಬಟ್ ಇಲ್ಲ ನನಗೆ ಏನು ಅಮೌಂಟ್ ಎಷ್ಟಾಗಿದೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ, ನೋಡ್ಕೋಬೇಕು ನಾನು ಅಂತ ಅಂದವರು ಈ ತರದನ್ನ ಪರ್ಚೇಸ್ ಮಾಡಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಯಾರಿಗೆ ಮನಿ ಎಲ್ಲ ಸೇವ್ ಮಾಡ್ಬೇಕು ಅನ್ನೋ ಹ್ಯಾಬಿಟ್ ಇರುತ್ತೆ, ಅಭ್ಯಾಸಗಳಿರುತ್ತೆ, ಅವ್ರಿಗೆಲ್ಲ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು.
ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ತು, ಯಾವ ತರ ಗೋಲ್ಕಗಳಿರುತ್ತೆ, ವುಡ್ ಅಲ್ಲಿ ಕ್ವಾಲಿಟಿ ಹೇಗಿರುತ್ತೆ, ಯಾವ್ದನ್ನ ಆರ್ಡರ್ ಮಾಡ್ಕೋಬೇಕು, ಯಾವ್ದನ್ನ ಆರ್ಡರ್ ಮಾಡ್ಕೋಬಾರ್ದು ಅಂತ. ಪ್ರಾಡಕ್ಟ್ ನಿಮಗೆ ಲಿಂಕ್ ಬೇಕು ಅಂತ ಅಂದ್ರೆ ಒಂದ್ 2-3 ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಮತ್ತೆ ಈ ತರದ್ ನೀವು ಮಾಡಿಸ್ಕೊತೀನಿ ಅಂತ ಅಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಅವ್ರದ್ದು ವಾಟ್ಸ್ಆಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಯಾವ್ದೇ ರೀತಿ ಈ ತರದ್ದು ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಪ್ರಾಡಕ್ಟ್ ಯಾವ್ಯಾವ ತರ ಇರುತ್ತೆ ಅಂತಾನೆ ತೋರ್ಸಕ್ಕೆ ಅಂತಾನೆ ವಿಡಿಯೋ ಮಾಡಿದ್ದು. ಮತ್ತೆ ಇದನ್ನ ನೀವು ಗಿಫ್ಟಿಂಗ್ ಪರ್ಪಸ್ ಗಾದ್ರೂ ಯೂಸ್ ಮಾಡ್ಕೋಬಹುದು. ಯಾರಾದ್ರೂ ಈ ತರ ಸೇವಿಂಗ್ಸ್ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಈ ರೀತಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಫೋಟೋ ಹಾಕ್ಸಿ, ನೇಮ್ ಹಾಕ್ಸಿ, ಅಥವಾ ನೀವು ಪರ್ಸನಲ್ ಯೂಸ್ಗೂ ಯೂಸ್ ಮಾಡಕ್ಕೂ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ವಿಡಿಯೋ ನಿಮ್ಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ. ಯಾವ ತರ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.